ಈ ಒಂದು ವಿಡಿಯೋದಲ್ಲಿ ತುಮಕೂರು ಜಿಲ್ಲೆಯ ದೇವರಾಯನದುರ್ಗ ಸಮೀಪದಲ್ಲಿರುವ ನಾಮಚಿಲುಮೆ ಜಿಂಕೆ ವನದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವನದಲ್ಲಿ 100ಕ್ಕೂ ಹೆಚ್ಚು ಚುಕ್ಕಿ ಜಿಂಕೆಗಳನ್ನ ಕಾಣಬಹುದಾಗಿದೆ. ಈ ಚುಕ್ಕಿ ಜಿಂಕೆಗಳು ಭಾರತದಲ್ಲಿ ಕಾಣಿಸುವ ಎಲ್ಲ ಜಿಂಕೆಗಳಿಂದ ಸುಂದರವಾಗಿವೆ. ಇವುಗಳ ವಿಶೇಷತೆ ಏನೆಂದರೆ ಗಂಡು ಚುಕ್ಕಿ ಜಿಂಕೆಗಳ ಕೊಂಬು ಆಗಸ್ಟ್ ಸೆಪ್ಟೆಂಬರ್ ತಿಂಗಳೇ ಉದುರುತ್ತವೆ, ಡಿಸೆಂಬರ್ ಜನವರಿ ಮಾಸದಲ್ಲಿ ಮತ್ತೆ ಬೆಳೆಯುತ್ತವೆ. ಇವುಗಳ ಜೀವಿತಾವಧಿಯು ನಿಸರ್ಗದಲ್ಲಿ 15 ವರ್ಷ, ಮೃಗಾಲಯದಲ್ಲಿ 22 ವರ್ಷಗಳವರೆಗೆ ಬದುಕಬಲ್ಲವು. ಇವುಗಳ ಗರ್ಭಾವಸ್ಥೆಯ ಸಮಯ 225ರಿಂದ 235 ದಿನಗಳಲ್ಲಿ 1 ರಿಂದ 2 ಮರಿಗಳೇ ಜನ್ಮ ನೀಡುತ್ತವೆ. ಇವುಗಳ ಆಹಾರವು ಒಟ್ಟು, ಭತ್ತದ ಹುಲ್ಲು, ಒಣ ಹುಲ್ಲು ಮತ್ತು ವಿವಿಧ ಬಗೆಯ ಸಸ್ಯಗಳು, ಸೌತೆಕಾಯಿ, ಕ್ಯಾರೆಟ್ಗಳನ್ನು ತಿಂತವೆ. ತೇವಭರಿತ ಮತ್ತು ಒಣ ಎಲೆಯ ಉದುರುವ ಕಾಡುಗಳು, ಒಣ ಕುರುಹುಲು ಮತ್ತು ಹುಲ್ಲುಗಾವಲು ಇವುಗಳ ಆವಾಸಸ್ಥಾನವಾಗಿದೆ. ಇನ್ನು ಈ ವನಕ್ಕೆ ನಾಮಚಿಲುಮೆ ಹೆಸರು ಹೇಗೆ ಬಂತು ಅಂತ ಹೇಳೋದಾದರೆ, ಪುರಾಣ ಕಥೆಯ ಪ್ರಕಾರ ದೇವರಾಯನದುರ್ಗ ಬೆಟ್ಟದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತೆ ಕೆಲ ಕಾಲ ವನವಾಸ ತಂಗಿದ್ದರೆಂದು ಹೇಳಲಾಗ್ತಿದೆ. ಒಂದು ದಿನ ಬೆಳಿಗ್ಗೆ ಬಂಡೆ ಮೇಲೆ ರಾಮ ಕುಳಿತಿದ್ದ. ಆಗ ಹಣೆಗೆ ತಿಲಕ ಬಿಡುವ ಸಂದರ್ಭ ಬರ್ತದೆ. ನೀರಿಗಾಗಿ ಸುತ್ತಲೂ ನೋಡಿದ ರಾಮ ನೀರು ಸಿಗಲಿಲ್ಲ ಎಂದು ಸ್ಥಳದಲ್ಲೇ ಬಾಣ ಹೂಡಿ ಬಂಡೆ ಮೇಲೆ ಬಿಟ್ಟಾಗ ನೀರಿನ ಬುಗ್ಗೆ ಚಿಮ್ಮಿತು. ಆ ನೀರಿನ ಸಹಾಯದಿಂದ ರಾಮನು ಹಣೆಗೆ ನಾಮವಿಟ್ಟುಕೊಂಡ ಕಾರಣ ಈ ಪ್ರದೇಶಕ್ಕೆ ನಾಮದ ಚಿಲುಮೆ ಅಂತ ಕರೆಯಲಾಗ್ತದೆ. ಇನ್ನು ಇದರ ವೈಜ್ಞಾನಿಕ ಕಾರಣ ಬಗ್ಗೆ ಹೇಳುವುದಾದರೆ, ಭೂಗರ್ಭ ಜಲವು ಆಕ್ವಿಫರ್ನಲ್ಲಿ ಸಂಗ್ರಹವಾಗಿರ್ತದೆ. ನೈಸರ್ಗಿಕವಾಗಿ ಭೂಮಿಯ ಮೇಲ್ಮೈಗೆ ನೀರು ಹೊರಬರ್ತದೆ. ಜಲಮಟ್ಟವು ಭೂಮಿಯ ಮೇಲ್ಮೈಗೆ ತಲುಪಿದಾಗ ಶಿಲೆಗಳ ಒಡಕು ಅಥವಾ ಬಿರುಕುಗಳ ಮೂಲಕ ನೀರು ಹೊರಬರ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಪ್ಲೇಸ್ಟಲ್ಲಿ ತುಂಬಾ ಕನ್ನಡ ಪುಸ್ತಕಗಳ ವಿವರಣೆ, ಮ್ಯಾಥಮೆಟಿಕ್ಸ್ ಬಗ್ಗೆ, ರೀಸನ್ ಬಗ್ಗೆ ತುಂಬ ಮಾಹಿತಿಗಳನ್ನ ತಿಳಿಸ್ಕೊತಾ ಇದ್ದೀವಿ. ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.